ಫ್ಯಾಕ್ಟ್ ನಂಬರ್ 23. ಯೇಸು ಸ್ವಾಮಿಗೆ ಆ ಛತ್ರದಲ್ಲಿ ಕರೆದು ಮಲಗಿಸಿದಂಥ ಸ್ಥಳ ಗೋದಲಿ ಆಗಿತ್ತು. ಆ ಛತ್ರ ಯಾರ್ದು ಅಂತ ನಾವು ನೋಡುವಾಗ ಆ ಛತ್ರದ ಹೆಸರು ಗೆರೆತ್ ಕಿಮ್ಹೆಮ್ ಎನ್ನುವಂಥ ಹೆಸರುಳ್ಳ ಆ ಛತ್ರವಾಗಿದೆ. ಅದು ಮೊದಲು ಬೋವೇಜನ ಕಾಲದಲ್ಲಿ ರೂತಳನ್ನು ಮದುವೆ ಮಾಡಿಕೊಂಡಾಗ ಬೋವೇಜನು ಆ ಒಂದು ಮನೆಯಾಗಿತ್ತು. ಅದು ಹೊಸ ಮನೆಯನ್ನು ಕಟ್ಟಿಸಿ ಅವರ ಒಂದು ಕೌಟುಂಬಿಕ ಜೀವನವನ್ನು ಪ್ರಾರಂಭಿಸಿದಾಗ ಆ ಒಂದು ಸ್ಥಳದಲ್ಲಿ ಹುಟ್ಟಿದವನು ಓಬೇದ್ಯನಿಗೆ ಅದು ಸ್ವಾಸ್ಥ್ಯವಾಗಿ ಬಂತು. ಹಾಗೆ ಓಬೇದ್ಯನಿಂದ ಸ್ವಾಸ್ಥ್ಯವಾಗಿ ಇಶ್ಷೈನಿಗೆ ಬಂತು. ಇಶ್ಷೈನಿಂದ ಸ್ವಾಸ್ಥ್ಯವಾಗಿ ತನ್ನ ಆ 8 ಜನರ ಮಕ್ಕಳಲ್ಲಿ ಅದು ಆ್ಯಕ್ಚುಲಿ ಯಾರಿಗೆ ಕೊಡಬೇಕಂತ ಯೋಚಿಸುವಾಗ ದಾವಿದನಷ್ಟೊತ್ತಿಗೆ ಅರಸನ ಪಟ್ಟಿಯನ್ನು ಹೊಂದಿದ್ದನು. ದಾವಿದನ ಅರಸನಾಗಿದ್ದರಿಂದ ಈ ಮನೆ ಒಂದು ವೇಳೆ ಬೇರೆ ಯಾರಿಗಾದರೂ ಕೊಟ್ಟರೆ ಇದನ್ನು ಬೇರೆ ತೆಗೆದುಕೊಳ್ಬೋದು. ಸೊ ದಾವಿದನಿಗೆ ಇದು ಕೊಡುವಾಗ ಅರಸನದು ಯಾರು ಮುಟ್ಟಲ್ಲ ಅಂತ ದಾವಿದನಿಗೆ ಕೊಡ್ತಾರೆ. ದಾವಿದನು ಒಂದು ಸಂದರ್ಭದಲ್ಲಿ ತನ್ನ ಮಗನಾದ ಅಬ್ಷಾಲೋಮನು ಆತನನ್ನು ಸಾಯಿಸಬೇಕಂತ ನೋಡ್ತಿರುವಂಥ ಸಂದರ್ಭದಲ್ಲಿ ಆ ಸಮಯದಲ್ಲಿ ಆತನಿಗೆ ಬಹಳ ಜನರು ಸಹಾಯ ಮಾಡ್ತಾರೆ. ಕೆಲವೊಬ್ಬರು, ಅದರಲ್ಲಿ ಬರ್ಜಿಲೋಯ ಎನ್ನುವಂಥ ಒಬ್ಬ ವ್ಯಕ್ತಿ ಸಹ ತುಂಬ ಸಹಾಯ ಮಾಡ್ತಾನೆ. ಆತನ ಸಹಾಯವನ್ನು ಜ್ಞಾಪಿಸಿಕೊಂಡು ದಾವಿದನು ಹೇಳ್ತಾನೆ, ನಾನು ನಿನಗೇನಾದರೂ ಸಹಾಯ ಮಾಡಬೇಕು, ನನ್ನ ಅರಮನೆಯಲ್ಲಿ ಯಾವಾಗಲೂ ನೀನು ಇರುವುದಾದರೆ ನಾನು ನಿನ್ನನ್ನು ಅಲ್ಲೇ ಇರಿಸ್ತೀನಿ, ನನ್ನ ಜೊತೆ ರಾಜಿನ ಒಂದು ಮಹಿಮೇಲೆ ಕೂಡಿಸ್ತೀನಿ ಅಂತಂದು ಹೇಳುವಾಗ ಆತನ ಹೇಳ್ತಾನೆ, ಅಯ್ಯ ನಾನು ವಯಸ್ಸಾಗಿದೆ, ನನಗೇನು ಬೇಡ, ನನಗೆ ಜಸ್ಟ್ ನನ್ನ ಮಗನಿದ್ದಾನೆ, ಯವನಸ್ಥ ಮಗನು, ಅವನಿಗೆ ನೀನು ಕೊಡು ಅಂತ ಹೇಳುವಾಗ ಆ ಒಂದು ಬೆತ್ಲೆಹೇಮಿನಲ್ಲಿ ಇವರ ಆಸ್ತಿಯಾಗಿ ಬಂದಂಥ ಆ ಮನೆಯನ್ನು ಆ ಕಿಮ್ಹಿಮ್ ಎನ್ನುವಂಥ ಆ ವ್ಯಕ್ತಿಗೆ ಕೊಡ್ತಾನೆ. ಗೆರೆತ್ ಎನ್ನುವಾಗ ಅದು ಛತ್ರ ಅಂತ ಅರ್ಥ. ಗೆರೆತ್ ಕಿಮ್ಹಿಮ್ ಅಂತ ಅದರ ಹೆಸರು ಆಯಿತು. ಆ ಕಿಮ್ಹಿಮನ ಹೆಸರು ಮೇಲೆ ಆ ಕಿಮ್ಹಿಮನ್ನು ಕೆಲವು ದಿನ ಕಾಲ ಇದ್ದು ನಂತರ ಅದನ್ನು ಹೋಗುವಾಗ ಅದನ್ನು ಸೇಲ್ ಮಾಡಿಬಿಡ್ತಾನೆ. ಇನ್ನೊಬ್ಬರಿಗೆ ಸೇಲ್ ಮಾರಾಟ ಮಾಡಿದಾಗ ಅದನ್ನು ಛತ್ರವಾಗಿ ಮಾರ್ಪಡಿಸಿದರು. ಆ ಛತ್ರವಾಗಿ ಅನೇಕರು ಬಂದು ಹೋಗುವುದಕ್ಕೆ ಅದು ವಿಸಿಟ್ಗೆ ಆಗಿತ್ತು. ಆದರೆ ಆ ಸೆನ್ಸಸ್ ಟೈಮಲ್ಲಿ ಯೇಸು ಸ್ವಾಮಿ ಜನ್ಮ ಕೊಟ್ಟಾಗ ಆತನಿಗೆ ಅದೇ ಮನೆಗೆ ತನ್ನ ವಂಶಾವಳಿಯಲ್ಲಿ ಬಂದಂಥ ಅದು ಯೋಸೇಫನಿಗೆ ಬರಬೇಕಾಗಿತ್ತು. ಅದೇ ಸ್ಥಳದಲ್ಲಿ ನಿಜವಾಗ್ಲೂ ಯೇಸು ಸ್ವಾಮಿ ಅದೇ ಮನೆಯೊಳಗೆ ಹೋಗ್ತಾನೆ. ಆದರೆ ಸ್ವಂತ ಮನೆಯಲ್ಲಿ ಆತನಿಗೆ ಸ್ಥಳವಿಲ್ಲದ ಕಾರಣ ಆತನನ್ನು ಗೋದಲಿಯಲ್ಲಿ ಮಲಗಿಸಿದ್ರು ಅಂತ ನೋಡ್ತಾ ಇದ್ವಿ. ಚರಿತ್ರೆ ಹೇಳ್ತದೆ, ಸೆನ್ಸಸ್ ನಡೆಯೋದ್ರಿಂದ ಛತ್ರಗಳೆಲ್ಲ ತುಂಬಿ ಹೋಗಿತ್ತು, ಜನರೆಲ್ಲ ತುಂಬಿ ಇದ್ದರು. ಹಾಗಾಗಿ ಆ ಸ್ಥಳ ಆತನಿಗೆ ಸಿಗಲಿಲ್ಲ. ಆದರೆ ಪ್ರಿಯರೇ, ಯೇಸು ಸ್ವಾಮಿ ತನ್ನ ಪರಲೋಕದ ಮನೆಯನ್ನು ಬಿಟ್ಟು ನಮಗೋಸ್ಕರ ಬಂದಿದ್ದಾನೆ. ಈ ಸತ್ಯವನ್ನು ಅರಿತುಕೊಳ್ಳುವುದಾದರೆ ನಮ್ಮನ್ನು ನಿತ್ಯ ರಾಜ್ಯಕ್ಕೆ ನಡೆಸುವುದಕ್ಕಾಗಿ, ನಿಜವಾದ ಮನೆಗೆ ಕರೆದೊಯ್ಯುವುದಕ್ಕಾಗಿ, ನಮ್ಮನ್ನು ಪಾಪ ಬಂಧನದಿಂದ ಬಿಡಿಸುವುದಕ್ಕಾಗಿ ರಕ್ಷಕನು ಬಂದಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.